ಈ ಲೆವೆಲ್ಗೆ ಸರ್ಕಾರಿ ಶಾಲೆಗಳು ಅಧ್ವಾನ ಆಗೋಗಿದ್ದಾವೆ ಅನ್ನುವಂಥ ನಮಗೂ ಕೂಡ ಗೊತ್ತಿರಲಿಲ್ಲ. ಯಾಕೆಂದ್ರೆ ಎಲ್ಲಾ ಜಿಲ್ಲೆಯದನ್ನ ತೋರಿಸುವಂತ ಸಂದರ್ಭದಲ್ಲಿ ಗೊತ್ತಾಗ್ತದೆ ವಸ್ತುಸ್ಥಿತಿ ಹೇಗಿದೆ ಸರ್ಕಾರಿ ಶಾಲೆಗಳದ್ದು ಅಂತ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಆಲ್ಮೋಸ್ಟ್ ಕಸದ ತೊಟ್ಟಿಗಳಾಗೋಗ್ಬಿಟ್ಟಿದ್ದಾವೆ ಸರ್ಕಾರಿ ಶಾಲೆಗಳು. ಒಂದೊಂದು ಶಾಲೆದು ಕೂಡ ಹೀನಾಯವಾದಂಥ ಪರಿಸ್ಥಿತಿಯನ್ನ ಫೇಸ್ ಮಾಡಲಾಗ್ತಾ ಇರುವಂಥದ್ದು ಅಲ್ಲಿನ ಶಿಕ್ಷಕರೇ ಆಗಿರ್ಬೋದು, ವಿದ್ಯಾರ್ಥಿಗಳೇ ಆಗಿರ್ಬೋದು. ಈಗ ಮತ್ತೊಂದು ಜಿಲ್ಲೆ ನೋಡ್ತಾ ಹೋಗೋಣ. ಸರ್ಕಾರಿ ಶಾಲೆಗಳ ಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂಥ ಪರಿಸ್ಥಿತಿ ಇದೆ. ಕುಸಿದು ಬೀಳುವಂಥ ಸ್ಥಿತಿಯಲ್ಲಿದ್ದಾವೆ ಕೊಠಡಿಗಳು. ಸರ್ಕಾರಿ ಶಾಲೆಗಳ ಬಗ್ಗೆ ನ್ಯೂಸ್ 18 ನಿರಂತರ ಅಭಿಯಾನವನ್ನು ಮಾಡ್ತಾ ಇದೆ. ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಅಲ್ಲಿನ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, BEO, DDPI ಇವರೆಲ್ಲರ ಗಮನಕ್ಕೆ ತಂದು ಅದಕ್ಕೊಂದು ಕಾಯಕಲ್ಪ ಕಲ್ಪಿಸಿಕೊಡುವಂಥ ಕೆಲಸವನ್ನ ಕೂಡ ನ್ಯೂಸ್ 18 ಮಾಡ್ತಾ ಇದೆ. ಬೆಳಗಾವಿ ಗಡಿ ಭಾಗದಲ್ಲಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ ತೋರಿಸ್ತೀವಿ. ಗಡಿಯಲ್ಲಿನ ಕನ್ನಡ ಶಾಲೆಗೆ ಕೊಠಡಿಗಳ ಸಮಸ್ಯೆ ಕಾಡ್ತಾ ಇದೆ. ದೇವಗಿರಿಯಲ್ಲಿರುವಂಥ ಕನ್ನಡ ಶಾಲೆಯ ಸ್ಥಿತಿಯನ್ನು ನಿಮಗೆ ತೋರಿಸ್ತೀವಿ. ದೇವಗಿರಿ ಹೆಸರಿಗೆ ಮಾತ್ರ ದೇವಗಿರಿ, ಆದರೆ ಅಲ್ಲೆಲ್ಲ ಶಾಲೆಯ ಪರಿಸ್ಥಿತಿ ಹೇಗಿದೆ ಅಂದರೆ ಹೋಗ್ಬೇಕಾ ಬೇಡವಾ ಅನ್ನುವಂಥ ಪರಿಸ್ಥಿತಿ ಇದೆ. ಶಾಲೆಗೆ 1ರಿಂದ 7ನೇ ತರಗತಿಗೆ ಇರುವಂಥದ್ದು 3 ಕೊಠಡಿ. 3 ಕೊಠಡಿಗಳಲ್ಲಿ 7 ತರಗತಿಗಳನ್ನು ನಡೆಸಬೇಕಾಗಿದೆ. ನಿನ್ನೆಷ್ಟೇ ತೋರಿಸ್ತಾ ಇದ್ವಿ ರಾಯಚೂರಿಂದು 3 ಕೊಠಡಿ ಇದ್ದಾವೆ. 1 to 8ವರೆಗೂ ಇರುವಂಥ ಪ್ರಾಥಮಿಕ ಶಾಲೆ ಅದು. ಒಂದೊಂದು ತರಗತಿಯಲ್ಲಿ ಅಲ್ಲೊಂಥರ ಶಿಫ್ಟ್ ವೈಸ್ ಪಾಪ ಮಕ್ಕಳು ಬಂದು ಪಾಠವನ್ನು ಕೇಳಬೇಕಾಗಿದೆ. ಬೆಳಗ್ಗೆ 8ರಿಂದ 12 ಗಂಟೆ ಒಂದು ಶಿಫ್ಟು, ಇನ್ನು ಬೇರೆ ತರಗತಿಗಳಿಗೆ ಮಧ್ಯಾಹ್ನ 1ರಿಂದ 6 ಗಂಟೆವರೆಗೂ ಒಂದು ಶಿಫ್ಟು. ಆ ಲೆವೆಲ್ಗೆ ಶಾಲೆಯಲ್ಲಿ ಬಂದು ಪಾಠವನ್ನು ಕೇಳಬೇಕಾದಂಥ ಪರಿಸ್ಥಿತಿ ಇದೆ. ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ. ಈ ದೇವಗಿರಿ ಶಾಲೆಯಲ್ಲೂ ಕೂಡ 1947ರಲ್ಲಿ ಆರಂಭವಾಗಿದ್ದಂಥ ದೇವಗಿರಿ ಕನ್ನಡ ಶಾಲೆ 1947 ಸ್ವಾತಂತ್ರ್ಯ ಬಂದಂಥ ವರ್ಷದಲ್ಲಿ ಆರಂಭವಾದಂಥ ಶಾಲೆ. 1986ರಲ್ಲಿ ಮರಾಠಿಗರಿಂದ ಕನ್ನಡ ಶಾಲೆಗೆ ಬೆಂಕಿ ಹಚ್ಚಲಾಗಿತ್ತು. ಧೂಳರಿಂದ ಸ್ಥಳೀಯರಿಂದ ಕನ್ನಡ ಶಾಲೆಯ ಮರುಸ್ಥಾಪನೆಯನ್ನ ಮಾಡಲಾಗಿದೆ. ಹಾಗೋ ಹೀಗೋ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಸ್ಪಂದಿಸಬೇಕಾಗಿದ್ದಂಥ ಸರ್ಕಾರ ಮಾತ್ರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ. ಗಡಿಭಾಗದ ಕನ್ನಡ ಶಾಲೆಗೆ ಬೇಕಿದೆ ಕಾಯಕಲ್ಪ. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ ಒಮ್ಮೆ ನೋಡಿ ದೇವಗಿರಿ ಕನ್ನಡ ಶಾಲೆಯನ್ನು ಉಳಿಸ್ಲಿಕ್ಕೆ ಮುಂದಾಗಿ. ದೇವಗಿರಿ ಅಂತಲ್ಲ, ಗಡಿಭಾಗದ ಹಲವು ಶಾಲೆಗಳು ಇಂಥದ್ದೇ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇರುವಂಥದ್ದು. ಪಂಚಾಯಿತಿ ಅನುದಾನದಲ್ಲಿ 2 ಕೊಠಡಿಗಳ ನಿರ್ಮಾಣ ಆಗ್ತಾ ಇದ್ರು ಕೂಡ ಅದು ಅರ್ಧಕ್ಕೆ ನಿಂತ್ಕೊಂಡಿದೆ. ಅನುದಾನದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಸ್ಪೆಷಲಿ ಗಡಿಭಾಗ ಜಿಲ್ಲೆಗಳ ಶಾಲೆಗಳಿಗೆ ಹೆಚ್ಚಿನ ಆಸಕ್ತಿ ತೋರಿಸಿ ಹೆಚ್ಚಿನ ಅನುದಾನವನ್ನು ಕೊಡಬೇಕಾದಂಥ ಕೆಲಸವನ್ನ ಸರ್ಕಾರ ಮಾಡಬೇಕು. ಅದ್ಯಾವುದು ಕೂಡ ಆಗ್ತಾ ಇಲ್ಲ. ಬರೀ ಪೇಪರ್ ಸ್ಟೇಟ್ಮೆಂಟ್ಗಳು ಅಷ್ಟೇ. ಮೈಕ್ ಮುಂದೆ ಮಾತ್ರ ಸಿಂಹಗಳು ಇವರು. ಆದರೆ ಅದರಲ್ಲಿ ಏನಾದರೂ ಅನುದಾನ ಕೊಟ್ರ ಏನೂ ಇಲ್ಲ, ಝೀರೋ. 2025ನೇ ಸಾಲಿನಲ್ಲಿ ಏನು ನಮ್ಮ ಕೊಠಡಿಗಳ ಕೊರತೆ ಇದೆ, ಇದನ್ನ ತಾಲೂಕು ಪಂಚಾಯತ್ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ ಅಥವಾ PDO, DDPI ಈ ಭಾಗದ ಶಾಸಕರಿಗಾಗಲಿ ಎಲ್ಲರಿಗೂ ಇದನ್ನ ಮನವರಿಕೆ ಮಾಡಿದ್ವಿ. ನಮ್ಮ ಕೊಠಡಿಯನ್ನು ಮಾಡಿ ಆದರೆ ಶಾಂಕ್ಷನ್ ಮಾಡಿದೀವಿ ಅಂತ ಹೇಳಿ 2 ಕೊಠಡಿ ಶಾಂಕ್ಷನ್ ಮಾಡಿದೀವಿ ಅಂತ ಹೇಳಿ ಇದ್ದಿರುವಂಥ 3 ಕೊಠಡಿನೆಲ್ಲ ಡೆಮೋಲಿಷ್ ಮಾಡಿ ಇದ್ದಿರುವಂಥ ಈಗ ಒಂದೊಂದು ಕೊಠಡಿಯಲ್ಲಿ 3-4 ಕ್ಲಾಸ್ ನಡೆಸಬೇಕಂತ ಪರಿಸ್ಥಿತಿ ಬಂದಿದೆ ಸರ್. ನಮ್ಗೆ ಬೇಡಿಕೆ ಅಂದರೆ ನಮ್ಗೆ ಆದಷ್ಟು ಮಟ್ಟಿಗೆ ಬೇಗನೆ ನಮ್ದು ಏನು ಶಾಂಕ್ಷನ್ ಆಗಿದ್ದಾವೆ ಅವನ್ನ ಕಟ್ಟಡ ಮಾಡಿ ಕೊಡಬೇಕು. ಮತ್ತು ಈಗೇನು ಪಂಚಾಯತಿ ಅನುದಾನದಲ್ಲಿ ಇವ್ರು ಏನು ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯರು ಅನುದಾನವನ್ನು ಶಾಲೆಗೆ ಕೊಟ್ಟಿದ್ದೇವೆ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಅದನ್ನು ಆದಷ್ಟು ಬೇಗನೆ ಅದು ವರ್ಕ್ ಕಂಪ್ಲೀಟ್ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಮತ್ತು ಮಕ್ಕಳಿಗೆ ಸವಿಸ್ತಾರವಾಗಿ ಕ್ಲಾಸ್ ವೈಸ್ ಕೂಡಿಸಿ ಶಿಕ್ಷಕರಿಗೆ ಕ್ಲಾಸ್ ವೈಸ್ ಅಭ್ಯಾಸ ಹೇಳಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ದು. ಆಲ್ರೆಡಿ ಸುತ್ತಮುತ್ತ ಎಲ್ಲ ಮರಾಠಿ ನಾವು ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಹೆಚ್ಚಾಗಿದ್ದಾವೆ. ಇದರಿಂದ ಏನಾಗತೈತ್ರಿ, ಇಲ್ಲಿ ಹೆಚ್ಚ ನಮ್ಮ ಶಾಲೆಯೊಳಗೆ ಹೇಳ್ಬೇಕಂದ್ರೆ ನಿಮ್ಗೆ ಹೆಣ್ಮಕ್ಳನ್ನ ತಂದು ಕನ್ನಡ ಮೀಡಿಯಂ ಹಾಕ್ತಾರೆ. ಆಮೇಲೆ ಗಂಡು ಮಕ್ಕಳನ್ನೆಲ್ಲ ಓದಿ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಾರೆ. ಅಂದ್ರೆ ಏನಾಗೈತ್ರಿ, ಇಲ್ಲಿ ಮೇನ್ ಅಂದ್ರೆ ಒಂದು ಇಲ್ಲಿ ಇವ್ರಿ ಅಂದ್ರೆ ಏನ್ರಿ ಸರ್ಗಳ ಸಂಖ್ಯೆ ಕಡಿಮೆ ಐತ್ರಿ, ಟೀಚರ್ಸ್ ಹೆಚ್ಚದಾರ. ಟೀಚರ್ಸ್ಗೆ ಗಂಡು ಹುಡುಗರು ಅಂಜೋದಿಲ್ರಿ, ಸರ್ ಇರಾರು ಒಬ್ರಿ. ನಾವು ಎಷ್ಟೋ ಸರಿ ಮನವಿ ಮಾಡ್ರೂ ಇಲ್ರಿ ಟೀಚರ್ಸ್ ಅದಾರಲ್ರಿ, ಆಯ್ತು ಮತ್ತೇನು ಮಾಡ್ತಾರೆ, ನಾವು ಅವರ ಬೇಕು ಇವರ ಬೇಕು ಅಂತ ಅನ್ನೋದಿಲ್ಲ. ಆದ್ರೆ ನಾವು ಹೆಂಗೆ ಕೊಡ್ತೇವೆ ಹಂಗೆ ತೊಗೋಬೇಕಂತ ಹೇಳ್ತಾರೆ ಸರ್. ಇಷ್ಟ ಕೊಠಡಿಗಳು ಏನ್ರಿ ಈಗ ನಮಗೀಗ ಅವರು ಹೇಳಿದ್ದಂದ್ರೆ ನಿಮ್ದು ಒಂದು 2-3 ತಿಂಗಳೊಳಗನ ನಾವು ರೆಡಿ ಮಾಡಿ ಕೊಡ್ತೇವೆ ಅಂತ ಏಕಾಶ್ ಇವನ್ನೆಲ್ಲ ಸ್ವತಃ ನಮ್ಮ MLA ಅವರ ಇವ್ರನ್ನ ಮಲ್ಲನಗೌಡ ಪಾಟೀಲ್ ಅಂತೇಳಿ ಅವರನ್ನ ಇವನ್ನೆಲ್ಲ ಡೆಮಾಲಿಷ್ ಮಾಡಕ್ಕೆ ಹಚ್ಚಿದ್ದಾರೆ. ಅವನ್ನೆಲ್ಲ ನಮ್ಮ ಶಾಲೆಯಲ್ಲಿ ನಮಗೆ ಕೊಠಡಿಗಳ ಸಮಸ್ಯೆ ಇದೆ ಮತ್ತು ನಮಗೆ ಟಾಯ್ಲೆಟ್ಗಳು ಮತ್ತು ವಾಶ್ರೂಮ್ಗಳ ಸಮಸ್ಯೆ ಇದೆ. ನಮ್ಮ ಟೀಚರ್ಸ್ಗೆ ಕೂಡ ವಾಶ್ರೂಮ್ ಇಲ್ಲ, ನಮಗೆ ಕೂಡ ಟಾಯ್ಲೆಟ್ ಇಲ್ಲ. ಆದ್ದರಿಂದ ನಮಗೆ ಟಾಯ್ಲೆಟ್ ಮತ್ತು ಕೊಠಡಿಯನ್ನು ಕಟ್ಟಿಸಿಕೊಳ್ಳಬೇಕೆಂದು ಮನವಿ ಮಾಡುತ್ತಿದ್ದೇವೆ. ರೀ ಮನೆಗೆ ಹೋಗ್ತೇವ್ರಿ, ಟಾಯ್ಲೆಟ್ ಆದ್ರೆ ಮನೆಗೆ ಹೋಗ್ತೇವ್ರಿ, ಇಲ್ದಿಕರಿ ಶಾಲ್ಯಾಗ ಇಲ್ದಿಕರಿ ಮನೆಗೆ ಹೋಗ್ಬೇಕ್ರಿ. ನಾವ್ರಿ 4, 5, 6 ಕುಂಡಿರ್ತೇವ್ರಿ. 3 ಕ್ಲಾಸ್ ಐತ್ರಿ ಒಟ್ಟರಿ. ಮತ್ರಿ ಮಳೆ ಇಲ್ದಿದ್ದಾಗ್ರಿ ನಾವ್ರಿ ಆವರಣದಾಗ ಕೂತ್ರಿ ಅಭ್ಯಾಸ ಮಾಡ್ತೇವ್ರಿ. ಮಳೆ ಇಲ್ದಿದ್ದಾಗ್ರಿ ನಾವ್ರಿ ಸ್ಕೂಲ್ನಾಗ ಮಳೆ ಬಂದಾಗ್ರಿ ನಾವು ಸ್ಕೂಲ್ನಾಗ ಕೂತ್ರಿ ಅಭ್ಯಾಸ ಮಾಡ್ಬೇಕಾಕತ್ರಿ. ಭಾಳ ಕಷ್ಟ ಆಕತ್ರಿ. ಮತ್ರಿ ದುಂಡಿನೂ ಭಾಳ ಹಾಕ್ತಾರ್ರಿ. ಅದಕ್ಕೆ ಕೊಠಡಿಗೆ ಅಲ್ಲದ ಪ್ರಾಬ್ಲಮ್ ಐತ್ರಿ. ಅಂದ್ರೆ ಒಂದು ಕ್ಲಾಸ್ದಾಗ
ಒಂದು ಕೊಠಡಿ ಒಳಗೆ 3 ಕ್ಲಾಸ್ ಇರ್ತಾರೆ. ಒಂದು ಕೊಠಡಿ ಒಳಗೆ ರೀ 1ರಿಂದ 3 ಅಂತನೇ ರೀ. ಮತ್ತು ಇನ್ನೊಂದು ಕೊಠಡಿ ಒಳಗೆ ರೀ 4, 5, 6 ರೀ. ಮತ್ತು ಇನ್ನೊಂದು ಹತ್ತೊಳಗೆ 7 ಅಂತ ಅಷ್ಟೇ ರೀ. ಪಾಠ ಅದು ಚಲೋ ತಂಗೆ ಕೇಳ ಅಂದ್ರೆ ಬೇರೆದಾರು ಹೇಳುವಾಗ ನಮಗೂ ಇದನ್ನ ಆಗ್ತೈತಿ, ಪ್ರಾಬ್ಲಮ್ ಆಗೋದ್ರಿ. ಒಂದ್ಸತಿ ಮಳಿದ್ದ ಪ್ರಾಬ್ಲಮ್ ಭಾಳ ಆಗ್ತೈತಿ ರೀ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ದೇವಗಿರಿ ಶಾಲೆಯನ್ನ ನೋಡ್ತಾ ಇದ್ರೆ ದೇವರಿಗೆ ಪ್ರೀತಿ ಅನ್ನುವಂತ ರೀತಿಯಲ್ಲಿದೆ. ಅಲ್ಲಿ ಕೊಟ್ಟಿಗೆ ಮನೆ ಆಗ್ಲಿಕ್ಕೂ ಕೂಡ ಯೋಗ್ಯ ಇಲ್ಲ ಅಂತ ಶಾಲೆಗೆ ಪಾಪ ಮಕ್ಕಳು ಹೋಗಿ ಕಲಿತಾ ಇದಾರಲ್ಲ, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಗಡಿಭಾಗದ ಶಾಲೆಗಳು ಅಂದ್ರೆ? ಪೃಥ್ವಿರಾಜ್, ಖಂಡಿತವಾಗ್ಲೂ ಇದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸ್ವಕ್ಷೇತ್ರದಲ್ಲಿ ಕನ್ನಡ ಶಾಲೆಗಳ ಪರಿಸ್ಥಿತಿ ಈ ರೀತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ರಾಜ್ಯಾದ್ಯಂತ ಲೋಕೋಪಯೋಗಿ ಇಲಾಖೆ ಈ ಒಂದು ಕನ್ನಡ ಶಾಲೆಗಳ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಕೂಗು ಇದೆ. ಆದರೆ ಸರ್ಕಾರ ಮಾತ್ರ ಈ ನಿಟ್ಟಿನಲ್ಲಿ ಯಾವುದೇ ರೀತಿ ಇದುವರೆಗೂ ಕೂಡ ಕ್ರಮ ಕೈಗೊಂಡಿಲ್ಲ. ಪ್ರಮುಖವಾಗಿ ದೇವಗಿರಿ ಶಾಲೆಗೆ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥದ್ದು. ಅದು ಗಡಿ ಭಾಗದಲ್ಲಿ ಇರತಕ್ಕಂಥ ಏಕೈಕ ಕನ್ನಡ ಶಾಲೆ ಆಗಿತ್ತು. ಆ ಕನ್ನಡ ಶಾಲೆ ಮರಾಠಿ ಪುಂಡರ ಕ್ರೌರ್ಯಕ್ಕೆ ಒಮ್ಮೆ ತುತ್ತಾಗಿತ್ತು. 1986ರಲ್ಲಿ ಈ ಶಾಲೆಗೆ ಮರಾಠಿ ಪುಂಡರು ಬೆಂಕಿ ಹಚ್ಚಿದ್ರು. ಅಲ್ಲಿಂದ ಅದರಾದ ಬಳಿಕವೂ ಕೂಡ ಅಲ್ಲಿನ ಸ್ಥಳೀಯರು ಈ ಒಂದು ಕನ್ನಡ ಶಾಲೆಯನ್ನು ಉಳಿಸಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿ ಮತ್ತೆ ಕನ್ನಡ ಶಾಲೆಯನ್ನು ಆರಂಭ ಮಾಡ್ತಾರೆ. ಈ ಒಂದು ಕನ್ನಡ ಶಾಲೆಯಿಂದ ಅನೇಕರು ಗಡಿ ಭಾಗದಲ್ಲಿ ಕನ್ನಡ ಕಲಿತು ಇವತ್ತು ಉನ್ನತ ಹುದ್ದೆಯಲ್ಲಿದ್ದಾರೆ. ಆದರೆ ತಾವು ಕಲಿತಂತ ಶಾಲೆ ಇವತ್ತು ಅವನತಿ ಅಂಚಿಗೆ ತಲುಪಿರ್ತಕ್ಕಂಥದ್ದು. ಇಲ್ಲಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕುಸಿತಾ ಇದೆ. ಈಗ ಸದ್ಯ 141 ಜನ ಮಕ್ಕಳು ಈ ಬಾರಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ 1ರಿಂದ 7ನೇ ತರಗತಿವರೆಗೆ ಕಲಿಯಕ್ಕೆ ಕೇವಲ 3 ಕೊಠಡಿಗಳಿರ್ತಕ್ಕಂಥದ್ದು. ಒಂದು ಕೊಠಡಿಯಲ್ಲಿ 1ರಿಂದ 3ನೇ ತರಗತಿ, ಮತ್ತೊಂದು ಕೊಠಡಿಯಲ್ಲಿ 4ರಿಂದ 6ನೇ ತರಗತಿ, ಮತ್ತೊಂದು ಕೊಠಡಿಯಲ್ಲಿ 7ನೇ ತರಗತಿಯನ್ನ ಇಲ್ಲಿನ ಶಿಕ್ಷಕರು ನಡೆಸಬೇಕಂತ ಅನಿವಾರ್ಯ ಸ್ಥಿತಿ. ಗ್ರಾಮ ಪಂಚಾಯತಿ ಅನುದಾನದಿಂದ 2 ಕೊಠಡಿಗಳು ಮಂಜೂರಾದರೂ ಕೂಡ ಅದಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಕಾಂಟ್ರಾಕ್ಟರ್ ನಿಂದ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬರಬೇಕಾದಂತ ಲಂಚದ ಹಣ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಆ 2 ಕೊಠಡಿಗಳ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಿದಂತ ಆರೋಪ ಇದೆ. ಮತ್ತೊಂದು ಕಡೆ ಲೋಕೋಪಯೋಗಿ ಇಲಾಖೆಯಿಂದ ಸ್ಯಾಂಕ್ಷನ್ ಆದಂತ 3 ಕೊಠಡಿಗಳ ಕಾಮಗಾರಿಯು ಕೂಡ 1 ವರ್ಷ ಕಳೆದರೂ ಕೂಡ ಉದ್ಘಾಟನೆ ಆಗಿಲ್ಲ. ಕಾಮಗಾರಿ ಕೂಡ ಆರಂಭವಾಗಿಲ್ಲ. ಇದು ಸಾಕಷ್ಟು ಸಮಸ್ಯೆಯನ್ನ ದೇವಗಿರಿಯಲ್ಲಿ ತಂದಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ದೇವಗಿರಿ ಗ್ರಾಮಸ್ಥರು ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಅವರದೇ ಶಾಸಕರನ್ನ ಒತ್ತಾಯವನ್ನ ಮಾಡ್ತಿದ್ದಾರೆ. ಶೀಘ್ರದಲ್ಲೇ ಕಟ್ಟಡವನ್ನ ಕಟ್ಟಿಕೊಡಿ, ಇಲ್ಲವೇ ಖಾಸಗಿ ಹಾವಳಿಗೆ ನಮ್ಮ ಮಕ್ಕಳೆಲ್ಲರೂ ಕೂಡ ಬಲಿಯಾಗ್ತಾರೆ. ಈಗಾಗಲೇ ಅನೇಕ ಪೋಷಕರು ತಮ್ಮ ಮಕ್ಕಳನ್ನ ಇಲ್ಲಿಂದ ಖಾಸಗಿ ಶಾಲೆಗಳಿಗೆ ಶಿಫ್ಟ್ ಮಾಡಿದ್ದಾರೆ ಮತ್ತು ಅಲ್ಲಿ ಸುತ್ತಮುತ್ತ ಈಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟದ ದೊಡ್ಡ ದೊಡ್ಡ ಶಾಲೆಗಳು ಬರ್ತಾ ಇವೆ. ಹೀಗಾಗಿ ಕನ್ನಡ ಶಾಲೆಯನ್ನ ಉಳಿಸಬೇಕಂತ ಜವಾಬ್ದಾರಿ ಈಗ ಜಿಲ್ಲಾ ಉಸ್ತುವಾರಿ ಚಂದ್ರಕಾಂತ್ ಮಾತನಾಡ್ತೀವಿ. ನಮ್ಮ ಜೊತೆ ಈಗ DDPI ಲೀಲಾವತಿ ಹಿರೇಮಠ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ಕಾರ ಸರ್. ದೇವಗಿರಿ ಶಾಲೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ವಿ. ಕೊಟ್ಟಿಗೆ ಮನೆಗೂ ಕೂಡ ಯೋಗ್ಯತೆ ಇಲ್ಲ ಸರ್. ಮೇಡಮ್, ಹಂಗಿದೆ ಆ ಪರಿಸ್ಥಿತಿ. ಯಾವಾಗ ಸರಿ ಆಗುತ್ತೆ ಅಂತ? ಬರೀ 3 ಕೊಠಡಿ ಅಷ್ಟೇ ನೆಟ್ಟಿಗಿರವು ಸರ್. ಈಗ ತಾವೇನು ದೇವಗಿರಿ ನಮಗೆ ಕಡೋಲಿ ಜಡ್ಪಿ ವಿಭಾಗ ಸರ್, ಬೆಳಗಾವಿ ಗ್ರಾಮೀಣ ವಲಯ ಸರ್. ಅದು ತಾವು ಏನು ಹೇಳಿದಿರಿ 3 ಕೊಠಡಿ ಇದೆ ಅಂತಕ್ಕಂಥದ್ದು ಖಂಡಿತ ಸರಿ ಸರ್. ಅದು ಅದಕ್ಕಿಂತ ಪೂರ್ವದಲ್ಲಿ ಸರ್ ಅದು ಬಹಳಷ್ಟು ಒಂದು ಡಯಾಪ್ಲೇಟೆಡ್ ಸ್ಥಿತಿಯಲ್ಲಿ ಇದ್ದದ್ದನ್ನ ಗಮನಿಸಿನೇ ಮಾನ್ಯ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಸಾಹೇಬರು ಅಲ್ಲಿ ತಮ್ಮ ವಿಶೇಷ ಅನುದಾನವನ್ನ ಹಾಕಿ ಪೂರ್ಣ ಡೆಮಾಲಿಷ್ ಮಾಡಿ ಕಟ್ಟಡವನ್ನ ಕಟ್ಟಿಸ್ತಾ ಇದ್ದಾರೆ ಸರ್. ಆಗ್ತಾ ಇದೆ ಸರ್ ಅದು PWD ಇಂದ. ಆಗ್ತಾನೆ ಅಂದ್ರೆ ಇನ್ನು ಎಷ್ಟು ವರ್ಷ ಬೇಕಾಗಬಹುದು ಮೇಡಮ್? ಒಂದು ವರ್ಷ ಇಲ್ಲ ಅಲ್ಲ ಸರ್, ಈಗಾಗಲೇ ಶುರುವಾಗಿದೆ ಸರ್. ಈಗ ಅಲ್ಲಿ ಕಟ್ಟಡ ಅರ್ಧಕ್ಕೆ ನಿಂತಿದೆ ಮೇಡಮ್. ಅದು ಕೂಡ ಏನು ಕಮಿಷನ್ ಹೋಗಿಲ್ವಾ ಸರ್? ನೋಡಿ, ಅದು ಡೆಮಾಲಿಷ್ ಮಾಡಿ ಪ್ರಾರಂಭ ಮಾಡಿರುವಂತದ್ದು ಖಂಡಿತ ನನ್ನ ಗಮನಕ್ಕಿದೆ. ತಾವೇನ್ ಹೇಳಿದಿರಿ ಅರ್ಧಕ್ಕೆ ನಿಂತಿದ್ರು ಅನ್ನೋದ್ರ ಬಗ್ಗೆ ಖಂಡಿತ ನಾನು ಮತ್ತಷ್ಟು ಮಾಹಿತಿಯನ್ನ ತಗೊಂಡು ಅದು ನಿಂದ್ರದ ಹಾಗೆ ಮತ್ತೆ ಖಂಡಿತ ಆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇನ್ನಷ್ಟು ಕೊಠಡಿಗಳು ಲಭ್ಯತೆಯನ್ನ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಕ್ರಿಯಾ ಯೋಜನೆ ಈಗ ಮಾಡ್ತಾ ಇದೀವಿ ಸರ್. 3 ಕೊಠಡಿ 1 to 7th ಇದೆ ಮೇಡಮ್. 1 to 7 ಗಡಿ ಭಾಗದಲ್ಲಿ ಓದಬೇಕು ಅಂದ್ರೆ ಸರ್ ಖಂಡಿತ ಸರ್, ತಮ್ಮ ವಿಚಾರ ಸರಿ ಇದೆ. ಗಡಿ ಭಾಗದಲ್ಲಿ ಕನ್ನಡ ಶಾಲೆ ಸರ್ ಮತ್ತು ಹೆಚ್ಚು ಮಕ್ಕಳು ಇರುವಂತಹ ಶಾಲೆ ಸರ್ ನನ್ನ ಗಮನಕ್ಕೆ ಖಂಡಿತ ಇದೆ. ಯಾಕಂದ್ರೆ ಹಿಂದೆ ನಾನು ಅಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಮಾಡಿರೋದ್ರಿಂದ ನನ್ನ ಗಮನಕ್ಕಿದೆ. ನಿಂತಿದೆ ಅನ್ನೋದ್ರ ಬಗ್ಗೆ ಖಂಡಿತ ನಾನು ಪರಿಶೀಲನೆ ಮಾಡಿ ಅದು ಆಗದ ಹಾಗೆ ನಿಮ್ ಗಮನಕ್ಕೂ BO ಆಗಿದ್ದಂತವ್ರು DDPI ಆಗಿದ್ದೀರಾ, ಮತ್ ಅದ್ ಮಾತ್ರ ಚೇಂಜ್ ಆಗ್ತಿಲ್ವಲ್ಲ? ನೀವು ಚೇಂಜ್ ಆಗ್ತಿದ್ದೀರಾ, ನೀವು ಆಗ್ತಿದೆ, ಬಟ್ ಪಾಪ ಮಕ್ಕಳ ಪರಿಸ್ಥಿತಿ ಹೇಳಿ. ಇಲ್ಲ ಸರ್, ನೋಡಿ ನಾನು ಈಗ ತಾವು ಹೇಳೋದ್ರ ಪ್ರಕಾರ ಬಹಳಷ್ಟು ಅದು ದಯನೀಯ ಸ್ಥಿತಿಯಲ್ಲಿ ಇದ್ದದ್ದು ಇವಾಗ ನಾವು ಕಂಪ್ಲೀಟ್ ಆ ಡಯಾಪ್ಲೇಟೆಡ್ ಅಲ್ಲಿ ಇದ್ದದ್ದನ್ನ ಪೂರ್ಣ ಡೆಮಾಲಿಷ್ ಮಾಡ್ಕೊಂಡು ಹೊಸ ಕಟ್ಟಡನೇ ಆಗ್ತಾ ಇದೆ ಅಂತಕ್ಕಂಥದ್ದು ಬೆಳವಣಿಗೆನೇ ಅಲ್ಲ ಸರ್.
ಖಂಡಿತ ಸರ್, ತಾವು ಏನು ಗಮನ ಸೆಳೆದಿದ್ದೀರಿ ಸರ್. ಸರ್ ತಾವೇನು ಗಮನ ಈಗಷ್ಟೇ ನಾನು ಸೆಳೆದಿದ್ದೀರಿ. ಪ್ರತಿನಿಧಿಯಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ವಿ ಲೀಲಾವತಿ ಮೇಡಮ್. ಅಲ್ಲಿ ಕಂಟಿನ್ಯೂನೇ ಆಗಿಲ್ಲ, ಅರ್ಧಕ್ಕೆ ನಿಲ್ಸ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ ಕಟ್ಟಡನ. ಇಲ್ಲ, ಅದನ್ನ ನಾನು ಪರಿಶೀಲನೆ ಮಾಡ್ತೀನಿ ಸರ್. ಖಂಡಿತ ಸರಿ ಮಾಡಿಸ್ಕೊಡ್ತೀರಾ? ಬೇಗ ಆಗತ್ತಾ ಅದು? ಖಂಡಿತ ಪರಿಶೀಲನೆ ಮಾಡಿ. ನೋಡಿ, ಅದು ಯಾರ ಕ್ಷೇತ್ರ? ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರನೇ. ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರು, ಅವರೇ ಹೊಸ ಕೊಠಡಿಗಳೇ ಆಗ್ತಾ ಇರುವಂತದ್ದು ಅವರ ಒಂದು ಮೂಲಕನೇ ಸರ್, ಅವರ ಮೂಲಕನೇ ಸರ್. ಅವ್ರ ಮೂಲಕನೇ ಸೈಲೆಂಟ್ ಆಗ್ಬಿಟ್ಟಿದೆ ಅಂತ? ಇಲ್ಲ ಸರ್, ಖಂಡಿತ ಇಲ್ಲ. ನಾವು ಪರಿಶೀಲನೆ ಮಾಡಿ ಅದು ಆಗುವ ಹಾಗೆ ಕ್ರಮ ಮಾಡ್ತೀವಿ. ಓಕೆ ಮೇಡಮ್, ಬೇಗ ತ್ವರಿತವಾಗಿ ಕೆಲಸ ಮಾಡಿಸ್ಕೊಡಿ ಅಷ್ಟೇ. ಪಾಪ ಆಯ್ತು ಸರ್, ಆಯ್ತು. ಒಂದು ಕೊಠಡಿಲಿ 2 ತರಗತಿ ಓದಿಸ್ಬೇಕು ಅಂದ್ರೆ ಶಿಕ್ಷಣ ಒಂಥರ ಶಿಕ್ಷೆ ಆಗ್ಬಿಟ್ಟಿದೆ ಆ ಮಕ್ಳಿಗೆ ಅಷ್ಟೇ. ಇಲ್ಲ ಸರ್, ಆ ತರ ಇಲ್ಲ. ಖಂಡಿತ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ. ಓಕೆ, ಧನ್ಯವಾದ ಲೀಲಾವತಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.